ನ್ಯಾಚುರಲ್ ಆಗಿ ಬಿಳಿ ಕೂದಲನ್ನು ಹೇಗೆ ಕಪ್ಪು ಮಾಡ್ಕೋಬೇಕು ಅಂತ ನಮ್ಮ ವಿಡಿಯೋದಲ್ಲಿ ನಾವು ತೋರಿಸ್ತಾನೆ ಇರ್ತೀವಿ. ಹಾಗೆ ಕೆಮಿಕಲ್ನ ಯಾವುದೇ ರೀತಿ ಬಳಸದೆ ನ್ಯಾಚುರಲ್ ಆಗಿ ಸಿಗುವಂತಹ ಪೌಡರ್ಗಳನ್ನು ಬಳಸಿಬಿಟ್ಟು ನಾವು ಒಂದು ಪೌಡರ್ನ ರೆಡಿ ಮಾಡಿದ್ದೀವಿ. ಅದನ್ನು ಹೇಗೆ ಮಾಡಿದ್ದೀವಿ ಅಂತ ತುಂಬ ವಿಡಿಯೋದಲ್ಲಿ ಕೂಡ ಅದನ್ನು ತೋರಿಸಿದ್ದೀವಿ. ಹಾಗೆ ಹಚ್ಕೊಳ್ಳೋದು ಕೂಡ ಅಂತ ಹೇಗೆ ಅಂತ ಕೂಡ ಅದನ್ನು ತೋರಿಸ್ತೀವಿ. ಇದೇ ರೀತಿ ಇವತ್ತು ಕೂಡ ನಾನು ಹೇಗೆ ಇದನ್ನು ಪೌಡರ್ನ ಕಲಿಸ್ಕೋಬೇಕು, ಹೇಗೆ ಹಚ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಒಂದು ಸರಿಗೆ ಪೌಡರ್ನ ಹಚ್ಕೊತಾ ಇದ್ದೀವಿ ಅಂದರೆ 1 ಸ್ಪೂನು 2 ಸ್ಪೂನು ಹಾಕ್ಕೊಂಡು ಹಚ್ಕೊಳ್ಳೋದಲ್ಲ. ಏನಿಲ್ಲ ಅಂತಂದರೆ ಒಂದು 50 ಗ್ರಾಮ್ ಆದರೂ ಒಂದು ಸರಿಗೆ ನಾವು ಪೌಡರ್ನ ಹಚ್ಕೋಬೇಕಾಗುತ್ತೆ. ಸ್ಪೂನಲ್ಲಿ 4 ಅಥವಾ 5 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಚಿಟಿಕಿ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕೂದಲು ಉದುರೋ ಸಮಸ್ಯೆ ಆಗೋದಿಲ್ಲ. ಕೂದಲಿಗೆ ತುಂಬ ಕೆಮಿಕಲ್ ಹಚ್ಚಿ ಹಾಳು ಮಾಡ್ಕೊಂಡಿದ್ರಿ ಅಂತ ಅಂದರೆ ಅಂಥ ಕೂದಲಿಗೆ ಕಲ್ಲರ್ ಹಿಡಿಯೋದಕ್ಕೆ ಉಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ನೀರಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಈಗ ತೋರಿಸ್ತಿದ್ದೀನಲ್ಲ, ಅಷ್ಟು ತೆಳುವಾಗಿ ಪೌಡರ್ನ ಕಲಿಸ್ಕೋಬೇಕು. ತುಂಬ ತೆಳುನೂ ಮಾಡ್ಕೊಬೇಡಿ, ತುಂಬ ಗಟ್ಟಿ ಕೂಡ ಮಾಡ್ಕೊಬೇಡಿ. ನಂತರ ಈ ರೀತಿ ಪ್ಲೇಟನ್ನು ಮುಚ್ಚಿಡಲೇಬೇಕು. ಕಲಸಿದ ಮೇಲೆ ಪ್ಲೇಟನ್ನು 15 ನಿಮಿಷ ಮಾತ್ರ ಮುಚ್ಚಿಡಿ. ಆಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಪ್ಯಾಕಿಂಗಲ್ಲಿ ಈ ರೀತಿ ಗ್ಲೌಸ್ ಕೂಡ ಕೊಟ್ಟಿರ್ತೀವಿ. ಏನಕ್ಕೆ ಗ್ಲೌಸ್ ಕೊಡ್ತೀರಾ, ನಿಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಲ್ವಾ ಅಂತ ಕೇಳ್ತಾ ಇರ್ತೀರಿ. ಹೌದು, ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದ್ರೂ ಕೂಡ ನಿಮಗೆ ಯಾವುದೇ ಥರ ಕೈಯಲ್ಲಿ ಹಚ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಆದರೆ ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಅಥವಾ ಬ್ರೌನ್ ಕಲರ್ ತೊಗೊತಿದ್ರು ಕೈಯೆಲ್ಲ ರೆಡ್ ಆಗುತ್ತೆ, ಉಗುರೆಲ್ಲ ರೆಡ್ ಆಗುತ್ತೆ. ಹಾಗೆ ಇದು ಕೂಡ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ನಾವು ಗ್ಲೌಸನ್ನು ಕೂಡ ಪ್ರೊವೈಡ್ ಮಾಡ್ತಿರ್ತೀವಿ. ನಂತರ ನೀಟಾಗಿ ಹಚ್ಕೊತಾ ಇದ್ದೀವಿ ಅಂದರೆ ತಲೆಯಲ್ಲಿ ಸ್ವಲ್ಪನೂ ಎಣ್ಣೆ ಅಂಶ ಇರಬಾರ್ದು. ಒಂದ್ಸರಿ ನೀಟಾಗಿ ತಲೆ ಸ್ನಾನ ಮಾಡಿಬಿಟ್ಟು ನಂತರ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಹೇಗೆ ಹಚ್ಕೋಬೇಕು ಅಂದರೆ ಪ್ರತಿಯೊಂದು ಕೂದಲಿಗೂ ಈ ಮೆಹಂದಿ ಪೌಡರು ಹತ್ತಬೇಕು. ಆವಾಗ ಮಾತ್ರ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೀವು ಯಾವ ಕೂದಲಿಗೆ ಹಚ್ಕೊಂಡಿರ್ತೀರ ತುಂಬ ಚೆನ್ನಾಗಿ ಹತ್ತಿರುತ್ತೆ, ಆ ಕೂದಲು ಮಾತ್ರ ಬ್ಲ್ಯಾಕ್ ಆಗುತ್ತೆ. ಯಾವುದು ಕತ್ತಿರಲ್ವ ಅದು ಹಾಗೆ ವೈಟ್ ಆಗಿರುತ್ತೆ. ಹಚ್ಕೊಂಡ್ಬಿಟ್ಟು 2 ಅವರ್ಸ್ ಆದರೂ ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಬೇಕು. ನಂತರ ತಲೆ ಸ್ನಾನ ಮಾಡಬೇಕು. 48 ಅವರ್ಸು ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಕೊಳ್ಳೋದಾಗಲಿ, ಶಾಂಪೂಲ್ಲಿ ಸ್ನಾನ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಇದೇ ರೀತಿ ವಾರಕ್ಕೊಂದ್ಸರಿ ಅಥವಾ 10 ದಿವಸಕ್ಕೊಂದ್ಸರಿ ಒಂದು 3 ಸರಿ ಮಾಡ್ಕೊಂಬಂದರೆ ನಿಮ್ಮ ಕೂದಲು ಬ್ಲ್ಯಾಕ್ ಆಗಿಬಿಡುತ್ತೆ. ಆಮೇಲೆ ತಿಂಗಳಿಗೆ ಒಂದ್ಸರಿ ಈ ಮೆಹಂದಿ ಪೌಡರ್ನ ಹಚ್ಕೊಂಡ್ರೆ ಸಾಕು. ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ. ಕೂದಲು ಸ್ಪ್ಲಿಟೆಡ್ಸ್ ಆಗ್ತಾಯಿದೆ, ಡ್ಯಾಂಡ್ರಫ್ ಆಗ್ತಾಯಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಇದೇ ರೀತಿ ನಮ್ಮಲ್ಲಿ ತುಂಬ ಪ್ರಾಡಕ್ಟ್ಗಳು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ನಾವು ಕೊಡ್ತಿರುವಂತಹ ಮೆಹಂದಿ ಪೌಡರು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮೇಡಮ್, ಆದರೆ ಕೆಮಿಕಲ್ ಇರುವಂತಹ ಶಾಂಪೂನ ಬಳಸಿಬಿಟ್ಟು ಕಲರ್ ತುಂಬ ದಿನ ಇರ್ತಾ ಇಲ್ಲ, ಹೋಗ್ತಾ ಇದೆ, ದಯವಿಟ್ಟು ಶಾಂಪೂನ ಮಾಡಿಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ನಾವು ಯಾವುದೇ ಪ್ರಿಸರ್ವೇಟಿವ್ನ ಬಳಸದೆ, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ನ ಬಳಸದೆ ನ್ಯಾಚುರಲ್ಲಾಗಿ ಸಿಗುವಂತಹ ಶಾಂಪೂಕಾಯಿ, ಸೀಗೆಕಾಯಿ, ಹಾಗೆ ಮತ್ತೊಂದು 4-5 ಥರದ ಪದಾರ್ಥಗಳನ್ನು ಬಳಸಿಬಿಟ್ಟು ರೆಡಿ ಮಾಡಿರುವಂತಹ ಶಾಂಪೂ ಇದಾಗಿದ್ದು ಖಂಡಿತ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ನಾನು ಹೇಳ್ತೀನಿ.